ಸ್ನೇಹಿತರೆ ನಮಸ್ಕಾರ. 8ನೇ ತರಗತಿಯ ಕುತೂಹಲ ವಿಜ್ಞಾನ ಪುಸ್ತಕದ 1ನೇ ಪಾಠವನ್ನ ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ 2ನೇ ಪಾಠ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ ಅನ್ನುವಂತ ಒಂದು ಪಾಠದಲ್ಲಿ ಸೂಕ್ಷ್ಮ ಜೀವಿಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಪಾಠದಲ್ಲಿ ತಾವು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳಿದುಕೊಳ್ತಾ ಇದ್ದೀರಿ. ಜೊತೆಗೆ ಅನೇಕ ಸೂಕ್ಷ್ಮ ಜೀವಿಗಳನ್ನ ವೀಕ್ಷಣೆ ಮಾಡುವಂತ ಪ್ರಯೋಗಗಳನ್ನು ಕೂಡ ತಾವು ಇಲ್ಲಿ ಮಾಡ್ತಾ ಇದ್ದೀರಿ. ಮೊದಲಿಗೆ ಈ ಪಾಠದಲ್ಲಿ ಏನೇನ್ ನಾವು ಅಭ್ಯಾಸ ಮಾಡಬೇಕು ಅಥವಾ ಯಾವ ವಿಷಯಗಳನ್ನ ಕೊಟ್ಟಿದ್ದಾರೆ, ಪರಿಕಲ್ಪನೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಸರಳ ಮಸೂರದಿಂದ ಸೂಕ್ಷ್ಮದರ್ಶಕದ ಬೆಳವಣಿಗೆ ಯಾವ ರೀತಿ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಈರುಳ್ಳಿಯ ಪೊರೆ ಮತ್ತು ಮನುಷ್ಯನ ಕೆನ್ನೆಯ ಒಳಭಾಗದ ಜೀವಕೋಶಗಳ ವೀಕ್ಷಣೆಯನ್ನ ಮೈಕ್ರೋಸ್ಕೋಪ್ದಲ್ಲಿ ಮಾಡುವಂತದ್ದು. ಸಸ್ಯ ಮತ್ತು ಪ್ರಾಣಿ ಜೀವಕೋಶದ ಒಂದು ರಚನೆಯನ್ನ ಸಂಕ್ಷಿಪ್ತದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಜೀವಕೋಶಗಳ ಆಕಾರ ಮತ್ತು ರಚನೆಯಲ್ಲಿನ ವ್ಯತ್ಯಾಸ, ಬೇರೆ ಬೇರೆ ರೀತಿಯ ಜೀವಕೋಶಗಳು ಹೇಗಿದೆ ಅನ್ನೋದನ್ನ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಜೀವಿಯ ದೇಹದಲ್ಲಿನ ಸಂಘಟನೆಯ ಮಟ್ಟಗಳು, ನಂತರ ಬಹಳ ಇಂಪಾರ್ಟೆಂಟ್ ಅಂದ್ರೆ ಸೂಕ್ಷ್ಮ ಜೀವಿಗಳ ವಿಧಗಳು ಮತ್ತು ಅವುಗಳ ಮಹತ್ವಗಳಲ್ಲಿ ಯಾವ ರೀತಿ ಸೂಕ್ಷ್ಮ ಜೀವಿಗಳಿಂದ ಪರಿಸರ ಸ್ವಚ್ಛವಾಗಿರುತ್ತದೆ, ಸೂಕ್ಷ್ಮ ಜೀವಿಗಳು ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಯಾವ ರೀತಿ ಪಾತ್ರವನ್ನ ವಹಿಸುತ್ತದೆ, ಜೊತೆಗೆ ಹುದುಗುವಿಕೆ ಯಾವ ರೀತಿ ಸೂಕ್ಷ್ಮ ಜೀವಿಗಳಿಂದ ಆಗ್ತದೆ, ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀರಿ. ಈ ಸೂಕ್ಷ್ಮ ಶೈವಲಗಳು, ನೀರಿನಲ್ಲಿ ಇರುವಂತಹ ಈ ಶೈವಲಗಳ ಕುರಿತು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ. ಇನ್ನು ಈ ವಿಡಿಯೋದಲ್ಲಿ ನಾವು ಸರಳ ಮಸೂರದಿಂದ ಸೂಕ್ಷ್ಮದರ್ಶಕ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬಹಳ ಹಿಂದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಗಾಜಿನ ವಕ್ರ ತುಂಡು ಸಣ್ಣ ವಸ್ತುಗಳನ್ನ ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ ಅಂತ ಜನರು ಕಂಡುಕೊಂಡಿದ್ದರು. ಅವ್ರು ಏನ್ ಮಾಡ್ತಿದ್ರು, ಗಾಜಿನ ವಕ್ರವಾದ ತುಂಡುಗಳನ್ನ ಯಾವುದೇ ಒಂದು ವಸ್ತುವನ್ನ ದೊಡ್ಡದಾಗಿ ವೀಕ್ಷಿಸಲಿಕ್ಕೆ ಅದನ್ನ ಬಳಕೆ ಮಾಡ್ತಿದ್ರು. ಈ ಒಂದು ಗಾಜಿನ ತುಂಡು ಅಥವಾ ಇದಕ್ಕೆ ಮಸೂರ ಅಂತ ಕೂಡ ಅಲ್ಲಿ ಕರಿತಾ ಇದ್ರು ಜನ. ಇದು ಬೀಜದಂತೆ ಮಧ್ಯದಲ್ಲಿ ದಪ್ಪ ಆಗಿದ್ದು ಅಂಚಿನಲ್ಲಿ ತೆಳುವಾಗಿರುವಂತ ಆಕಾರದಲ್ಲಿತ್ತು. ಇಲ್ಲಿ ಬೀಜ ಅಂದ್ರೆ ಲೆಂಟಿಲ್ ಅನ್ನುವಂತ ಪದವನ್ನ ಬಳಕೆ ಮಾಡ್ತೇವೆ. ಈ ಒಂದು ಲೆಂಟಿಲ್ ಪದದಿಂದಲೇ ಲೆನ್ಸ್ ಅಥವಾ ಮಸೂರ ಅನ್ನುವಂತ ಇಲ್ಲಿ ಪದ ನಂತರ ಅಸ್ತಿತ್ವದಲ್ಲಿ ಬಂದಿರುವಂತದ್ದು. ಈ ಕುರಿತು ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ, ಚಟುವಟಿಕೆ 2.1. ಈ ಚಟುವಟಿಕೆಯ ಮೂಲಕ ನಾವು ಪುಸ್ತಕದಲ್ಲಿನ ಅಕ್ಷರಗಳನ್ನ ಯಾವ ರೀತಿ ದೊಡ್ಡದಾಗಿ ನೋಡಬಹುದು ಅನ್ನುವುದನ್ನ ಈ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ. ಮೊದಲಿಗೆ ನಾವೇನ್ ಮಾಡಬೇಕು, ಗಾಜಿನಿಂದ ಮಾಡಿದ ದುಂಡಗಿನ ತಳವುಳ್ಳ ಫ್ಲಾಸ್ಕ್ ಅನ್ನ ತೆಗೆದುಕೊಳ್ಳಬೇಕು. ಅದನ್ನ ನೀರಿನಿಂದ ತುಂಬಿಸಬೇಕು. ನಂತರ ಫ್ಲಾಸ್ಕ್ ನ ಬಾಯಿಯನ್ನು ಕಾರ್ಕ್ ನಿಂದ ಮುಚ್ಚಬೇಕು. ಈಗ ಫ್ಲಾಸ್ಕ್ ಅನ್ನು ತೆರೆದ ಪುಸ್ತಕದ ಮೇಲೆ ಇರಿಸಿ ಅದರ ಮೂಲಕ ಅಕ್ಷರಗಳನ್ನ ನೋಡಬೇಕು. ಅವಾಗ ಇಲ್ಲಿ ಚಿತ್ರದಲ್ಲಿ ತೋರಿಸಿದ ಹಾಗೆ ಅಕ್ಷರಗಳು ಈ ರೀತಿ ನಮಗೆ ದೊಡ್ಡದಾಗಿ ಕಾಣಿಸ್ತದೆ. ಇದೇ ಒಂದು ಚಟುವಟಿಕೆಯ ವಿಡಿಯೋವನ್ನ ನೋಡಿ ಬರೋಣ. ವಿಡಿಯೋದಲ್ಲಿ ನೋಡಿರುವ ಹಾಗೆ ತಾವು ಕೂಡ ಈ ಚಟುವಟಿಕೆಯನ್ನ ಮನೆಯಲ್ಲಿ ಮಾಡಬಹುದು. ಅದಕ್ಕೆ ಯಾವುದೇ ಒಂದು ದುಂಡು ತಳ ಇರುವಂತಹ ಸಂಗ್ರಾಹಕವನ್ನ ತಾವಿಲ್ಲಿ ಬಳಕೆ ಮಾಡಬಹುದು. ಸ್ನೇಹಿತರೆ, ಕಾಲಾಂತರದಲ್ಲಿ ಇಂತಹ ಮಸೂರಗಳನ್ನ ಹೆಚ್ಚು ಸಮರ್ಥವಾಗುವಂತೆ ಸುಧಾರಿಸಲಾಯಿತು. ಅಂದ್ರೆ ಹೆಚ್ಚು ಹೆಚ್ಚು ದೊಡ್ಡದಾಗಿ ವಸ್ತುಗಳು ಕಾಣಿಸುವ ಹಾಗೆ ಮಸೂರಗಳ ಬಳಕೆ ಅಲ್ಲಿ ಪ್ರಾರಂಭವಾಯಿತು. ನಂತರ ಸರಳ ಭೂತಗನ್ನಡಿಯನ್ನ ಅವರು ಅಭಿವೃದ್ಧಿ ಮಾಡ್ತಾ ಅನೇಕ ರೀತಿಯ ಸೂಕ್ಷ್ಮದರ್ಶಕಗಳನ್ನ ಅಲ್ಲಿ ವಿನ್ಯಾಸ ಮಾಡಿದರು. ಇಲ್ಲಿ ಚಿತ್ರದಲ್ಲಿ ತಾವು ನೋಡಬಹುದು. ಮೊದಲಿಗೆ ಈ ರೀತಿಯಾದಂತಹ ಒಂದು ಭೂತಗನ್ನಡಿ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತ ಹೇಳ್ತೇವೆ, ಇಂತಹ ಒಂದು ಮಸೂರವನ್ನ ಬಳಕೆ ಮಾಡ್ತಾ ಇದ್ರು. ಅದಾದ ನಂತರ ಸರಳ ಸೂಕ್ಷ್ಮದರ್ಶಕವನ್ನ ಅವರು ವಿನ್ಯಾಸಗೊಳಿಸಿದ್ರು. ಅದಾದ ನಂತರ ಈಗ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಥವಾ ಸಂಯುಕ್ತ ಸೂಕ್ಷ್ಮದರ್ಶಕವನ್ನ ನೋಡ್ತಾ ಇದ್ದೇವೆ. ಈ ರೀತಿಯಾದ ಸೂಕ್ಷ್ಮದರ್ಶಕವನ್ನ ಅವರು ತಯಾರಿಸಿದ್ರು. ಅದಾದ ನಂತರ ತುಂಬಾ ಆಧುನಿಕವಾದಂತಹ ಒಂದು ಸೂಕ್ಷ್ಮದರ್ಶಕ, ಅದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ. ಈ ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಸುಮಾರು ಒಂದು ಕೊಠಡಿಯಲ್ಲಿ ಇಡುವಷ್ಟು ದೊಡ್ಡದಾಗಿರುವಂತಹ ಒಂದು ಸೂಕ್ಷ್ಮದರ್ಶಕ ಆಗಿದೆ. ಇನ್ನು ಸೂಕ್ಷ್ಮದರ್ಶಕದ ಬೆಳವಣಿಗೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವುದೇನೆಂದ್ರೆ 1665ರಲ್ಲಿ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ ಅವರು ಮೈಕ್ರೋಗ್ರಾಫಿಯಾ ಅನ್ನುವಂತ ಪುಸ್ತಕವನ್ನ ಪ್ರಕಟಿಸಿದ್ರು. ಆ ಪುಸ್ತಕದಲ್ಲಿ ಅವರು ತಾವು ತಯಾರಿಸಿದ ಒಂದು ಸೂಕ್ಷ್ಮದರ್ಶಕದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಮೊದಲು ತಾವು ತಯಾರಿಸಿದಂತ ಸೂಕ್ಷ್ಮದರ್ಶಕದ ಮೂಲಕ ಕಾರ್ಕ್ ನ ಒಂದು ತೆಳುವಾದ ಪದರನ್ನ ವೀಕ್ಷಿಸಿದ್ರು. ಅದರಲ್ಲಿ ಅವರು ಕೆಲವೊಂದು ಚಿಕ್ಕ ಚಿಕ್ಕ ಕೋಣೆಗಳಂತ ರಚನೆಗಳನ್ನ ಅಲ್ಲಿ ಗಮನಿಸ್ತಾರೆ. ಅದಕ್ಕೆ ಜೀವಕೋಶಗಳು ಅಥವಾ ಸೆಲ್ ಅನ್ನುವಂತ ಪದವನ್ನ ಅಲ್ಲಿ ಬಳಕೆ ಮಾಡ್ತಾರೆ. ಅದರಿಂದ ಸೆಲ್ ಪದ ಬಳಕೆ ಮಾಡಿದಂತಹ ಮೊದಲ ವಿಜ್ಞಾನಿ ಅಂದ್ರೆ ಅವರು
ರಾಬರ್ಟ್ ಹುಕ್. ಇಲ್ಲಿ ತಾವು ಅವರ ಭಾವಚಿತ್ರವನ್ನ ನೋಡಬಹುದು. ನಂತರ ಇದು ಅವರು ವಿನ್ಯಾಸಗೊಳಿಸಿದಂತಹ ಒಂದು ಸೂಕ್ಷ್ಮದರ್ಶಕ ಆಗಿದೆ. ನಂತರ ಆ ಒಂದು ಸೂಕ್ಷ್ಮದರ್ಶಕದ ಮೂಲಕ ಅವರು ಚಿಕ್ಕ ಕೋಣೆಗಳನ್ನ ಕಾರ್ಕ್ನ ತೆಳುವಾದ ಪದರಿನ ಕೋಣೆಗಳನ್ನ ವೀಕ್ಷಣೆ ಮಾಡಿದ್ರಲ್ಲ, ಅದರ ಚಿತ್ರವನ್ನು ಇಲ್ಲಿ ತಾವು ನೋಡಬಹುದು. ಇದಾದ ನಂತರ 1660 ಅಂದರೆ ಇದೇ ಸಮಯದಲ್ಲಿ ಡಚ್ ವಿಜ್ಞಾನಿ, ಅವರ ಹೆಸರು ಆಂಟೋನಿ ವಾನ್ ಲಿವೆನ್ ಹಾಕ್ ಅಂತ, ಅವರು ಉತ್ತಮ ಮಸೂರಗಳನ್ನ ತಯಾರಿಸಿದ್ರು. ಅದರಿಂದ ಅವರಿಗೆ ಹೆಚ್ಚು ಉಪಯುಕ್ತ ಸೂಕ್ಷ್ಮದರ್ಶಕಗಳನ್ನ ನಿರ್ಮಿಸಲು ಸಾಧ್ಯವಾಯಿತು. ನಂತರ ಅವರೇನ್ ಮಾಡ್ತಾರೆ, ಆ ಒಂದು ಸೂಕ್ಷ್ಮದರ್ಶಕದ ಸಹಾಯದಿಂದ ಬ್ಯಾಕ್ಟೀರಿಯಾ ಮತ್ತು ರಕ್ತ ಕಣಗಳಂತಹ ಸಣ್ಣ ಜೈವಿಕ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಿದ ಮತ್ತು ವಿವರಿಸಿದ ಮೊದಲ ವ್ಯಕ್ತಿ ಅಂತ ಗುರುತಿಸಿಕೊಂಡ್ರು. ಇದೇ ಒಂದು ಕಾರಣದಿಂದ ಅವರನ್ನ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಕೂಡ ಅಲ್ಲಿ ಕರೀತಾರೆ. ಸೊ ಅವರ ಭಾವಚಿತ್ರ ತಾವಿಲ್ಲಿ ನೋಡಬಹುದು. ಇನ್ನು ಅವರು ತಯಾರಿಸಿದ ಸೂಕ್ಷ್ಮದರ್ಶಕದ ಒಂದು ವಿನ್ಯಾಸ ಅಥವಾ ಒಂದು ಮಾದರಿ ಈ ಒಂದು ಚಿತ್ರದಲ್ಲಿ ತಾವಿಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಈ ಎರಡು ವಿಜ್ಞಾನಿಗಳ ಒಂದು ಮಾಹಿತಿ ಒಂದು ಹೆಚ್ಚುವರಿ ಮಾಹಿತಿಗಾಗಿ ಇರುವಂತದ್ದು. ಪರೀಕ್ಷಾ ದೃಷ್ಟಿಯಿಂದ ಈ ಕುರಿತು ಯಾವುದೇ ಪ್ರಶ್ನೆಗಳು ಬಂದಿರುವುದಿಲ್ಲ. ಬಟ್ ಇವರ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ನಮಗೂ ಕೂಡ ಒಂದು ಪ್ರೇರಣೆ ಇಲ್ಲಿ ಸಿಗ್ತಾ ಇದೆ. ನಂತರ ಪ್ರತಿಯೊಂದು ಬಾರಿ ಹೊಸ ಒಂದು ಸೂಕ್ಷ್ಮದರ್ಶಕವನ್ನು ತಯಾರಿಸಿದಾಗ ಆ ಪ್ರತಿಯೊಂದು ಹೊಸ ಉಪಕರಣವು ಮಾನವರಿಗೆ ತಮ್ಮ ಬರಿಗಣ್ಣುಗಳು ನೋಡಲು ಸಾಧ್ಯವಾಗಿರದಂತಹ ವಸ್ತುಗಳನ್ನ ನೋಡಲಿಕ್ಕೆ ಸಹಾಯ ಮಾಡಿತು. ಇಂಥ ಒಂದು ಸೂಕ್ಷ್ಮದರ್ಶಕದ ಆವಿಷ್ಕಾರ ಸಣ್ಣ ಸಣ್ಣ ಜೀವಿಗಳಿಂದ ತುಂಬಿದಂತಹ ರೋಚಕವಾದಂತಹ ಗುಪ್ತ ಜಗತ್ತನ್ನ ನಮ್ಮ ಕಣ್ಮುಂದೆ ಇಟ್ಟು ಅದರ ಕುರಿತು ಅಧ್ಯಯನ ಮಾಡಲಿಕ್ಕೆ ನಮಗೆ ಬಹಳಷ್ಟು ಸಹಾಯ ಆಯಿತು. ಸ್ನೇಹಿತರೆ, ಈ ಒಂದು ಅಧ್ಯಾಯದಲ್ಲಿ ತಾವು ಇಂತಹ ಬಹಳಷ್ಟು ಬರಿಗಣ್ಣಿಗೆ ಕಾಣಿಸಿದಂತಹ ಸೂಕ್ಷ್ಮ ಜೀವಿಗಳನ್ನ ತಾವಿಲ್ಲಿ ಅನ್ವೇಷಣೆಯನ್ನ ಮಾಡ್ತಾ ಇದ್ದೀರಿ. ಸೊ ಅದು ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ಮುಂದಿನ ವಿಡಿಯೋದಲ್ಲಿ ಅದರ ವಿವರಣೆಯನ್ನ ಕೊಟ್ಟಿದ್ದೇನೆ. ಅದಕ್ಕಾಗಿ ತಾವು ಏನ್ ಮಾಡಬೇಕು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಆ ಎಲ್ಲ ವಿಡಿಯೋಗಳು ಇದೆ. ಆ ವಿಡಿಯೋಗಳನ್ನ ನೋಡಿ ಅಲ್ಲಿರುವಂತ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಏನಾದ್ರೂ ಸಮಸ್ಯೆ ಅಥವಾ ಪ್ರಶ್ನೆಗಳು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಮತ್ತೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.